ವಿಶ್ವವೇ ಎದುರು ನೋಡ್ತಾ ಇರುವಂತಹ ಸಿನಿಮಾ ಒಂದು ಟಾಕ್ಸಿಕ್ಕು, ಇನ್ನೊಂದು ರಾಮಾಯಣ. ಎರಡೂ ಸಿನಿಮಾದಲ್ಲೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯ ಇದೆ. ಇನ್ನು ನಿನ್ನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಟ್ರೇಲರ್ ಅನ್ನು ಚಿತ್ರತಂಡ ಬಿಡುಗಡೆ ಮಾಡುತ್ತೆ. ಜಗತ್ತಿನಾದ್ಯಂತ ಟ್ರೇಲರ್ ರಿಲೀಸ್ ಆಗಿದೆ. ಹಿಂದಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಒಟ್ಟು 5 ಭಾಷೆಯಲ್ಲಿ ನಯನ ಮನೋಹರವಾದಂತಹ ಗ್ರಾಫಿಕ್ಸ್ ಮುಖಾಂತರ ಪ್ರೇಕ್ಷಕರ ಗಮನ ಸೆಳೀತಾ ಇದೆ. ಪ್ರತಿಯೊಬ್ಬರೂ ಕೂಡ ಟ್ರೇಲರ್ಗಾಗಿ ಕಾದು ಕುಳಿತುಕೊಂಡಿದ್ರು. ಅದರಲ್ಲೂ ಯಶ್ ಅಭಿಮಾನಿಗಳಂತೂ ರಾತ್ರಿ ಇಡೀ ನಿದ್ದೆನೇ ಮಾಡಿಲ್ವಂತೆ. ಅಲಾರಾಮ್ ಇಟ್ಕೊಂಡು ಟ್ರೇಲರ್ಗೋಸ್ಕರ ಕಾದು ಟ್ರೇಲರ್ ನೋಡಿದ್ದಾರೆ. ಖಂಡಿತ ಯಶ್ ಅವ್ರನ್ನ ನಾವು ಮೆಚ್ಚಲೇಬೇಕು. ಅವರ ಡೆಡಿಕೇಶನ್ನು ಎಷ್ಟು ಮಟ್ಟಿಗೆ ಹಾಕ್ತಾರೆ, ಅವರ ಎಫರ್ಟು. ಬಟ್ ಟ್ರೇಲರ್ ನೋಡಿದಂಥವರು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತ ಒಂದು ಸಿನಿಮಾ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಗೊತ್ತಿದೆ. ಬಟ್ ಎಲ್ಲೋ ಒಂದು ಕಡೆ ಅತಿಯಾದ ಗ್ರಾಫಿಕ್ಸ್ ಆಯ್ತಾ, ಇಲ್ಲಿ ಯಾವುದಕ್ಕೋಸ್ಕರ ಜನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಆ್ಯಕ್ಟರ್ಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ, ರಾಮನ ಕ್ಯಾರೆಕ್ಟರ್ ಇರ್ಬೋದು ಮತ್ತು ಸೀತೆ ಕ್ಯಾರೆಕ್ಟರ್. ಇಲ್ಲಿ ಯಶ್ ಅವರ ಅಭಿನಯ ಇರಬಹುದು, ಅವರ ರಾವಣನ ಕ್ಯಾರೆಕ್ಟರ್ ಬಗ್ಗೆ ಯಾರೊಬ್ಬರೂ ಮಾತನಾಡ್ತಾ ಇಲ್ಲ, ಭೇಷ್ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ರಾಮ ಸೀತೆಯ ಆ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ಜನ ಮಿಶ್ರ ಪ್ರತಿಕ್ರಿಯೆ ನೋಡಿ. ಟ್ರೇಲರ್ಗಾಗಿ ಕಾಯ್ತಾ ಇದ್ರು, ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಟ್ರೇಲರ್ ಹೆಂಗಿದೆ ಅನ್ನೋದನ್ನು ನಾವು ನೋಡೋದಕ್ಕೆ ಹೋದರೆ ಸಿನಿಮಾ ತಂಡ ಖಂಡಿತ ನಿರಾಸೆ ಮಾಡಿಲ್ಲ. ಆಧುನಿಕ ತಂತ್ರಜ್ಞಾನ ಇದೆ, ಅದ್ದೂರಿ ತ್ರೇತಾಯುಗವನ್ನು ಕಟ್ಕೊಟ್ಟಿದ್ದಾರೆ. ರಾಮ ಮತ್ತು ರಾವಣ ಎರಡೂ ಪಾತ್ರಗಳು ಕೂಡ ಮೈ ನವಿರೇಳಿಸುವ ಅನುಭವ ಕೊಡುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಮಿಲಿಯನ್ ಗಟ್ಟಲೆ ವೀಕ್ಷಣೆಯನ್ನು ಕೂಡ ಕಂಡಿದೆ. ರಾಮಾಯಣ ಕಥೆಯ ಕುರಿತು ಕಾಲಕ್ಕೆ ತಕ್ಕಂತೆ ನೂರಾರು ಸಿನಿಮಾಗಳು ಭಾರತೀಯ ಚಿತ್ರರಂಗದಲ್ಲಿ ಬಂದಿದೆ. ಸಿನಿಮಾವನ್ನು ಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಪೌರಾಣಿಕ ಸಿನಿಮಾಗಳು ಸ್ವಲ್ಪ ಆಚೆ ಈಚೆಯಾದರೂ ಆಭಾಸವಾಗುವಂತಹ ಚಾನ್ಸ್ ಕೂಡ ಇರುತ್ತೆ. ಈ ಪ್ರಕಾರ ನೋಡೋದಾದರೆ ಟ್ರೇಲರ್ ಗೆದ್ದಿದೆ ಅಂತ ಒಬ್ಬರು ಹೇಳಿದ್ರೆ, ಇನ್ನೊಂದಿಷ್ಟು ಪರ್ಸೆಂಟೇಜ್ ಜನ ಇಲ್ಲ, ಇನ್ನೊಂದು ಸ್ವಲ್ಪ ಏನೋ ಬೇಕಾಗಿತ್ತು, ಏನೋ ಮಿಸ್ ಹೊಡಿತಾ ಇದೆ. ರಾವಣನ ಇಂಟ್ರೊಡಕ್ಷನ್ನಿಂದ ಟ್ರೇಲರ್ ಶುರುವಾಗುತ್ತೆ. ವೇಷ ಮರೆಸ್ಕೊಂಡ ಲುಕ್ನಲ್ಲಿ ರಾವಣ ಬರುವಂತಹ ಸನ್ನಿವೇಶ, ನಂತರ ರಿಯಲ್ ರಾಜನ ಗೆಟಪ್ನಲ್ಲಿ ತಯಾರಾಗುವಂತಹ ದೃಶ್ಯ, ಬ್ಯಾಕ್ಗ್ರೌಂಡ್ ಮೂರೂ ಲೋಕಕ್ಕೂ ನಾನೇ ರಾಜ ಎನ್ನೋ ರಾವಣನ ಡೈಲಾಗ್ ಬಹಳಷ್ಟು ರೋಮಾಂಚನ ಅನುಭವ ಕೊಡುತ್ತೆ. ರಾವಣನಾಗಿ ನಮ್ಮ ಕನ್ನಡದ ಹೆಮ್ಮೆಯ ನಟ ಯಶ್ ಅವರು ಅಬ್ಬರಿಸಿದ್ದಾರೆ. ಅವರ ನಟನೆಯ ಬಗ್ಗೆ ಎರಡು ಮಾತಿಲ್ಲ. ಇನ್ನು ಮ್ಯೂಸಿಕ್ ಬಗ್ಗೆ ಮಾತನಾಡೋದಾದರೆ, ಯಾವುದೇ ಸಿನಿಮಾಕ್ಕೆ ಬಹಳ ಪ್ರಮುಖವಾದದ್ದು ಸಂಗೀತ. ಎಷ್ಟೋ ಸಿನಿಮಾಗಳು ಮ್ಯೂಸಿಕ್ಕಿಂದನೇ ಗೆದ್ದಿರುವಂಥ ಉದಾಹರಣೆಗಳು ಕೂಡ ಇದೆ. ಈ ವಿಚಾರದಲ್ಲಿ ರಾಮಾಯಣ ಬಹಳ ಜಾಗೃತೆಯಿಂದ ಹ್ಯಾನ್ಸ್ ಜಿಮರ್ ಮತ್ತು ರೆಹಮಾನ್ ಅವರನ್ನು ಆಯ್ಕೆ ಮಾಡಿದೆ. ಟಿ ಸೀರೀಸ್ ಸಂಸ್ಥೆ ಸಂಗೀತದ ಹಕ್ಕನ್ನು ಕೂಡ ಪಡ್ಕೊಂಡಿದೆ. ಮ್ಯೂಸಿಕ್ ಬಗ್ಗೆ ನಾವೇನು ಕೂಡ ಮಾತಾಡಂಗೆ ಇಲ್ಲ. ಇನ್ನು ನಾನಿಲ್ಲಿ ಮಾತನಾಡ್ತಾ ಇರುವಂತಹ ವಿಚಾರ, ನಾನು ಹೇಳ್ತಾ ಇರೋದು ಅನ್ನೋದಕ್ಕಿಂತ ಆ ಟ್ರೇಲರ್ ನೋಡಿದಂತಹ ಅಭಿಮಾನಿಗಳು ಹೇಳ್ತಾ ಇರೋದು, ರಣಬೀರ್ ಹಾಗೆ ಸಾಯಿ ಪಲ್ಲವಿ ಯಶ್ ಅವರ ಲುಕ್ಸು ಚೆನ್ನಾಗಿದೆ, ಆದರೆ ರಣಬೀರ್ ಮತ್ತೆ ಸಾಯಿ ಪಲ್ಲವಿ ರಾಮ ಸೀತೆ ಕ್ಯಾರೆಕ್ಟರ್ಗೆ ಅಷ್ಟೊಂದು ಸೂಟ್ ಆಗ್ತಾ ಇಲ್ಲ ಅನ್ನೋದು. ಕೆಲವೊಂದಿಷ್ಟು CGI ಶಾಟ್ಗಳು, ಕ್ಯಾರೆಕ್ಟರ್ ಡಿಸೈನ್ಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಭಾರತೀಯ ಸಂಸ್ಕೃತಿಯನ್ನು ಜಾಗತಿಕ ಮಟ್ಟಕ್ಕೇರಿಸೋದು ಒಳ್ಳೆಯ ಬೆಳವಣಿಗೆ. ಆ ರಭಸದಲ್ಲಿ ಸ್ವದೇಶಿ ಅಭಿಮಾನಿಗಳ ನಿರೀಕ್ಷೆಯನ್ನು ಕಡೆಗಣನೆ ಮಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇರೋದು. ಮತ್ತೊಂದು ಮಾತುಗಳು ಕೇಳಿಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೇಗೆ ಅಂತ ಹೇಳಿದ್ರೆ, ರಣಬೀರ್ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಹಾಕೋಬೇಕಾಗಿತ್ತು. ಅವರ ಕಣ್ಣಲ್ಲಿ, ರಾಮ ಅಂತ ಹೇಳಿದ್ರೆ ಕಣ್ಣಲ್ಲಿ ಆ ತೇಜಸ್ ಇರುತ್ತೆ, ಬಟ್ ರಣಬೀರ್ಗೆ ಆ ಕಣ್ಣಲ್ಲಿ ಆ ತೇಜಸ್ಸೇ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈಗ ನಾವು ರಣಬೀರ್ ಅವರ ಅಭಿನಯದ ಬಗ್ಗೆ ಮಾತಾಡಲ್ಲ, ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು. ಬಟ್ ರಾಮನ ಕ್ಯಾರೆಕ್ಟ್ರು, ರಾಮ ಅಂತ ಹೇಳಿದ್ರೆ ನಾವು ಹಿಂದಿನಿಂದನೂ ಸಾಕಷ್ಟು ಸಿನಿಮಾಗಳು, ಸೀರಿಯಲ್ಗಳನ್ನು ನೋಡ್ಕೊಂಡು ಬಂದಿದ್ದೀವಿ ರಾಮಾಯಣ. ಬಟ್ ಈ ಸಿನಿಮಾದಲ್ಲಿ ರಣಬೀರ್ ಅವ್ರಿಗೆ ಅವ್ರ ಕಣ್ಣಲ್ಲಿ ಆ್ಯಕ್ಟಿಂಗ್ ಕಾಣಿಸ್ಲಿಲ್ಲ ಅಂತ ಒಂದು ವರ್ಗ ಮಾತಾಡ್ಕೊಂಡ್ರೆ, ಸೀತಾಮಾತೆಯ ಪಾತ್ರಕ್ಕೆ ಸಾಯಿ ಪಲ್ಲವಿ ಬೇಕಾಗಿತ್ತ, ಸಾಯಿ ಪಲ್ಲವಿ ಅವರು ಅನ್ನೋದು ಕೂಡ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ. ನಾವು ಸಾಯಿ ಪಲ್ಲವಿ ಅವರ ನಟನೆ ಬಗ್ಗೆ ಹೇಳಂಗೆ ಇಲ್ಲ ರೀ. ನ್ಯಾಚುರಲ್ ಬ್ಯೂಟಿ, ಅವರು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ.
ಬಟ್ ಎಲ್ಲರೂ ಕೂಡ ಎಲ್ಲ ಪಾತ್ರಕ್ಕೂ ಸೂಟ್ ಆಗಲ್ಲ. ಸಾಯಿ ಪಲ್ಲವಿ ಹಿಂದೆ ನಿಂತಿರ್ತಾರೆ ಒಂದಿಬ್ರು ಸಖಿಯರು. ಆ ಸಖಿಯರಲ್ಲಿ ಒಬ್ಬರನ್ನ ಮಾರ್ಕ್ ಮಾಡಿಬಿಟ್ಟು ಸೀತಾ ಮಾತೆಗಿಂತ ಇವರೇ ಚೆನ್ನಾಗಿದ್ದಾರೆ ಅಂತ ಹೇಳಿ ಒಂದಷ್ಟು ಟ್ರೋಲ್ ಪೇಜ್ಗಳಲ್ಲಿ ಟ್ರೋಲ್ಗಳು ಕೂಡ ಆಗ್ತಾ ಇದೆ. ಆಯ್ಕೆ ಮಾಡಿದ್ದು ಕೆಟ್ಟ ನಿರ್ಧಾರ ಅಂತ ಹಲವರು ಪೋಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ. ಬಟ್ ಮಿಶ್ರ ಪ್ರತಿಕ್ರಿಯೆ ಅಂತೂ ವ್ಯಕ್ತವಾಗಿದೆ. ದಂಗಲ್ ನಿರ್ದೇಶಕರಾದಂತಹ ನಿತೇಶ್ ತಿವಾರಿ ಅವರು ರಾಮಾಯಣ ಟ್ರೇಲರ್ ಬಿಡುಗಡೆಯಾದಾಗಿನಿಂದಲೂ ಕೂಡ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿರೋದು. ಅವರೇ ಡೈರೆಕ್ಟ್ರು. ರಣಬೀರ್ ಕಪೂರ್ ಅವರ ರಾಮನ ಪಾತ್ರ, ಯಶ್ ಅವರ ರಾವಣನ ಪಾತ್ರ ಒಂದು ರೀತಿಯಲ್ಲಿ ಚರ್ಚಾಸ್ಪದ ಅಂಶಗಳಾಗಿ ಹೊರಹೊಮ್ಮಿದೆ. ಸಾಯಿ ಪಲ್ಲವಿ ಸೀತಾದೇವಿಯಾಗಿ ಮೊದಲ ಬಾರಿಗೆ ಕಾಣಿಸ್ಕೊಂಡಿದ್ದು ಒಂದಷ್ಟು ಬೇರೆ ಬೇರೆ ಒಪಿನಿಯನ್ಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬಟ್ ಎಲ್ಲರನ್ನೂ ಮೆಚ್ಚೋದಕ್ಕಾಗಲ್ಲ. ಬಟ್ ಒಂದು ಒಳ್ಳೆ ಕಂಟೆಂಟ್, ಹಿಂದೆ ಈ ಕಂಟೆಂಟ್ ಬಂದಿದ್ರೂ ಕೂಡ ಈಗಿನ ಟ್ರೆಂಡಿಗೆ ತಕ್ಕನಾಗಿ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ವಾ ಜನಕ್ಕೆ? ಬರೀ ಅಭಿಮಾನಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಕ್ಕಿಂತ ಎಲ್ಲರನ್ನೂ ಕೂಡ ಮೆಚ್ಚಿಸ್ಬೇಕು. ಸಿನಿಮಾ ಒಬ್ಬ ಅಭಿಮಾನಿಯಾಗಿ ಹೋಗಿ ಕೂತ್ಕೊಂಡು ನೋಡಿದಾಗ ವಾವ್ ನಮ್ಮ ಅಭಿಮಾನಿ ಅಂತ ಹೇಳಿ ಜೈಕಾರ ಹಾಕಿ ಶಿಳ್ಳೆ ಚಪ್ಪಾಳೆಯನ್ನು ಹೊಡೆಯೋದು ನೋಡಿದ್ದೀವಿ. ಅದನ್ನು ಬಿಟ್ಟು ಒಬ್ಬ ಆಡಿಯನ್ಸ್ ಆಗಿ ಕೂತ್ಕೊಂಡು ಸಿನಿಮಾ ನೋಡಿದಾಗ ಈ ರೀತಿಯ ಒಪಿನಿಯನ್ಗಳು ಬರುತ್ತೆ. ಸೊ ನೋಡೋಣ. ಬಟ್ ಈಗಂತೂ ಚೇಂಜಸ್ ಮಾಡ್ಕೊಳಕ್ಕಾಗಲ್ಲ. ಬಟ್ ರಿಲೀಸ್ ಆದಮೇಲೆ ಯಾವ ರೀತಿ ಒಪಿನಿಯನ್ ಬರುತ್ತೋ ಅನ್ನೋದನ್ನು ಕಾದು ನೋಡಬೇಕು.